मंगलम भगवान वीरो मंगलम गौतमो ब्रह्मे मंगलम कुंदकुंदार्यो जैन धर्मो सुमंगल सर्वमंगलमांगल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आर्याणं नमो वच्छायाणं नमो लोये सर्वसाहुनं नमः समयसाराय स्वानुभूत्या चकास्ते चित्स्वभावाय भावाय सर्वभावान्तरक्षिते सर्वभावान्तरक्षिते। ಕಲಿಕಾಲ ಸರ್ವಜ್ಞ ಭಗವಾನ್ ಕೊಂದ ದೇವ ವಿರಚಿತ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದಿಸಿ ಬರುವಂಥ ಅಮೃತಮಯ ಭಾವರೂಪದ ಭೂರಿ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮಯದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೇ ಹಿಂದಿ ಭಾಷೆಯೊಳಗ 500 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಭಾಗ್ಯ ಎಂಥದ್ದಿದೆ ವಿಚಾರ ಮಾಡಿದ್ರೆ 500 ವರ್ಷದ ಯಾವುದೇ ಒಂದು ಉಪಭೋಗದ ವಸ್ತು ನಿಜವಾಗಿ ಸುರಕ್ಷಿತ ಇರುವುದಿಲ್ಲ. ಇದಂತೂ 2000 ವರ್ಷದ ಹಿಂದಿನ ಮಾತಿದೆ. 1000 ವರ್ಷ ಕಳೆದ ನಂತರ ಅದರ ಮೇಲೆ ಸಂಸ್ಕೃತ ಟೀಕೆ ರಚನೆ ಆಯಿತು. ಪುನಃ ಸುಮಾರು 500 ವರ್ಷಗಳ ಕಳೆದ ನಂತರ ಈ ಕಲಶಗಳ ಕಾವ್ಯಗಳ ಮೇಲೆ ಟೀಕೆ ರಚನೆಯಾಯಿತು. ಯೋಚನೆ ಮಾಡೋದು, ಇದರಿಂದ ಆತ್ಮ ಯಾವ ಪ್ರಕಾರ ಅನಾದಿಯಿಂದ ಇದ್ದಾನೆ ಅವನ ಕಥನ ಮಾಡುವಂಥ ಈ ಶ್ರುತನ ಈ ಪ್ರಕಾರ ನಡ್ಕೊಂಡು ಬರ್ತಾ ಇದೆ, ಸುರಕ್ಷಿತ ಇದೆ ಅಂದ ಮೇಲೆ ಆ ಆತ್ಮನ ಅನಾದಿತನ ಮತ್ತು ಅವನ ಯಾವ ಪ್ರಕಾರದ ಒಂದು ವಾಸ್ತವಿಕ ಹೇಗಿದ್ದಾನೋ ಹಾಗೇ ಇದ್ದಾನೆ ಅನ್ನುವ ಮಾತಿನ ವಿಶ್ವಾಸ ಮಾಡುವ ಸಲುವಾಗಿ ಇದು ಕೂಡ ಒಂದು ಆಧಾರ ಇದೆ. ಕರ್ತ ಕರ್ಮ ಅಧಿಕಾರದ ಅಂತಿಮ ಮಂಗಲಮಯ ಕಲಶಿದೆ. ಕರ್ತ ಕರ್ತ ಭವತಿ ನ ಯಥಾ ಕರ್ಮ ಕರ್ಮಾಪಿ ನೈವ ಜ್ಞಾನಂ ಜ್ಞಾನಂ ಭವತಿ ಚ ಯಥಾ ಪುದ್ಗಲಃ ಪುದ್ಗಲೋಪಿ ಜ್ಞಾನಜ್ಯೋತಿರ್ಜ್ವಲಿತಂ ಅಚಲಂ ನಿರತಂ ಅಂತಸ್ತಥೋಚೈ ಚಿಚ್ಛಕ್ತಿನಾಂ ನಿಕರಭರತೋ ಅತ್ಯಂತಗಂಭೀರಮೇತತ್. ಈಗ ದೂರ ಆಗ್ತಿತ್ತು ನನಗೆ ಕಾಣೋದು. ಇವ ಮುಖಕ್ಕೆ ಬರ್ತದೆ, ಸ್ವಲ್ಪ ದೂರ ಇಟ್ಟರೆ ಆಗ್ಬೋದಲ್ಲ. ಏತತ್ ಜ್ಞಾನಜ್ಯೋತಿ ತಥಾ ಜ್ವಲಿತಂ. ವಿದ್ಯಮಾನವಿರುವ ಶುದ್ಧ ಚೈತನ್ಯ ಪ್ರಕಾಶವು ಹೇಗಿತ್ತೋ ಹಾಗೆ ಪ್ರಕಟವಾಗಿದೆ. ಅದು ಹೇಗಿದೆ? ಸ್ವರೂಪದಿಂದ ಎಂದೂ ಚಲಾಯಮಾನವಾಗುವುದಿಲ್ಲ. ಮತ್ತೆ ಹೇಗಿದೆ? ಅಸಂಖ್ಯಾತ ಪ್ರದೇಶಗಳಲ್ಲಿ ಪ್ರಕಟವಿದೆ. ಮತ್ತೆ ಹೇಗಿದೆ? ಅನಂತದಿಂದ ಅನಂತ ಶಕ್ತಿಗಳು ವಿರಾಜಮಾನವಿವೆ. ಯಾವ ಕಾರಣದಿಂದ ಗಂಭೀರವಿದೆ? ಇಲ್ಲಿಯವರೆಗೆ ಬಂದಿದ್ದೇವೆ. ಯಾವ ಕಾರಣದಿಂದ ಅದು ಗಂಭೀರ ಇದೆ? ಭಾಳ ಅದ್ಭುತ ಟೀಕೆ ಇದೆ. ಸರಳ ಹಿಂದಿ ಅರ್ಥ ಹುಜ್ಜನ್ ಶಾಸ್ತ್ರಿ ಟೀಕೆ ಮಹಿಮಾ ಅವರು ಹಳೆ ಹಿಂದಿಯೊಳಗೆ ಬರೆದರೆ, ಢೂಂಡಾರಿ ಹಳೆ ಹಿಂದಿಯೊಳಗೆ ಬರೆದರೆ, ಇದನ್ನು ಈಗಿನ ಆಧುನಿಕ ಹಿಂದಿಯೊಳಗೆ ಹುಜ್ಜನ್ ಶಾಸ್ತ್ರಿ ಮಾಡಿದರು.
ಜ್ಞಾನಗುಣದ ಎಷ್ಟು ನಿರಂಶ ಭೇದ ಭಾಗಗಳಿವೆ, ಅವುಗಳ ಅನಂತಾನಂತ ಸಮೂಹಗಳಾಗುತ್ತವೆ. ಆ ನಿರಂಶ ಭೇದ ಭಾಗದವಲ್ಲ ಅವುದ್ರದ್ದು ಸಮೂಹ ಎಷ್ಟಾಗ್ತಾವಂದ್ರೆ ಅನಂತಾನಂತ ಆಗ್ತಾವ್ರಿ. ನಿನ್ನೆ ಜ್ಞಾನಗುಣದ ಬಗ್ಗೆ ಚರ್ಚೆ ಮಾಡುವ ವೇಳೆದೊಳಗೆ ಜ್ಞಾನಗುಣದ ಪ್ರಕಾರ 2 ಹೇಳಿತು. ಮೊದಲನೇ ಪ್ರಕಾರದ ಚರ್ಚೆ ಸ್ವಲ್ಪ ಪರ್ಯಾಪ್ತ ಆಗಿದೆ ಅನ್ನಿಸ್ತಿದೆ. 2ನೇ ಪ್ರಕಾರ ಅರ್ಥಾತ್ ಸ್ವಭಾವ, ಜ್ಞಾನಗುಣದ ಸ್ವಭಾವ ಹೇಗಿದೆಯೋ ಅದೇ ಪ್ರಕಾರವಾಗಿ ಅದು ಪರ್ಯಾಯದಲ್ಲಿ ಪ್ರಗಟ ಇದ್ದರೆ ಅದಕ್ಕೆ ಕೂಡ ಜ್ಞಾನ ಗುಣನ ಅಂಥೇಳಿ ಹೇಳ್ತಾರೆ. ಹಾಗಾದ್ರೆ ಈ ಜ್ಞಾನಗುಣದ್ದು ಯಾವುದು ಪ್ರಗಟ ಪರ್ಯಾಯ ಇದೆಯಲ್ಲ, ಈ ಜ್ಞಾನದ್ದು ಅರ್ಥಾತ್ ಜ್ಞಾನಗುಣದ್ದು ಅರ್ಥಾತ್ ಸಮಯವರ್ತಿ ಪರ್ಯಾಯದ ಎಷ್ಟು ಸಾಮರ್ಥ್ಯ ಇದೆ ಅಂತಂದ್ರೆ ನೋಡ್ರಿ, ಅಲ್ಲಿ ಗುಣದೊಳಗ ಶಕ್ತಿ ರೂಪದ ಸಾಮರ್ಥ್ಯ ಇದೆ ರೀ. ಇಲ್ಲಿ ಪರ್ಯಾಯದೊಳಗ ಪ್ರಗಟ ರೂಪದ ಸಾಮರ್ಥ್ಯ ಇದೆ ರೀ. ಶಕ್ತಿ ಇಲ್ಲದೆ ಹೋದರೆ ಪ್ರಗಟ ಎಲ್ಲಿಂದ ಆಗೋದ? ಒಂದು ಮಾತು ಅಂದರೆ ನಿನ್ನೆ ಹೇಳ್ತಲ್ಲ, ಅಪೇಕ್ಷಾ ಕಥನ ಹೀಗೆ ಬರ್ತಿದೆ. ಜಿನಾಗಮದಲ್ಲಿ ಯಾವುದೋ ಒಂದು ವಿಷಯವನ್ನು ತಿಳ್ಕೊಳ್ಳುವಂಥ ಯಾವ ಒಂದು ದೃಷ್ಟಿ ಮುಖ್ಯ ಆಗ್ತಿದೆಯೋ ಆ ವೇಳೆದೊಳಗೆ ಅನ್ಯ ದೃಷ್ಟಿ ಅಥವಾ ಅನ್ಯ ವಿಷಯಗಳ ಗಮನ ಆಗ್ತವೆ. ಇಷ್ಟೇ ಸತ್ಯ ಇದೆ ರೀ. ನಿನ್ನೆ ಹೇಳಿದ್ದಿತ್ತು ಪರ್ಯಾಯ ಯಾವುದಿದೆಯಲ್ಲ ಪ್ರಗಟ ಒಂದು ಸಮಯದ ಅರ್ಥಾತ್ ಪ್ರಗಟ ಜ್ಞಾನ ಗುಣ ಏನಿದೆ ಅಲ್ಲ ಅದಕ್ಕೆ ನೀವು ಪರ್ಯಾಯ ಅನ್ರಿ, ಸಾಮರ್ಥ್ಯ ಅನ್ರಿ, ಕಾರ್ಯ ಅನ್ರಿ, ಏನೇ ಅನ್ರಿ. ಆದರೆ ಇಲ್ಲಿ ಗುಣ ಶಬ್ದದಿಂದ ಹೇಳಿದ್ದಾರೆ ಅಂದಮೇಲೆ ನಾವು ಗುಣ ಶಬ್ದದ ಮೂಲಕನ ಅದನ್ನು ತಿಳಿಯೋದಿದೆ ರೀ. ಅದರೊಳಗೆ ಸಾಮರ್ಥ್ಯ ಎಷ್ಟಿದೆ ಅಂತಂದ್ರೆ ಯಾವ ಆ ಗುಣದ್ದು ಅನಂತ ನಿರಂಶ ಭಾಗ ಇದಾವಲ್ಲ, ಇನ್ಮೇಲೆ ಅದರಲ್ಲೇ ಭಾಗ ಮಾಡಲಿಕ್ಕೆ ಬರುವುದಿಲ್ಲ. ಅಂಥವು ಯಾವ ಅವಿಭಾಗ ಪ್ರತಿಚ್ಛೇದ ಅನಂತ ನಿರಂಶ ಭಾಗ ಇದಾವಲ್ಲ, ಆ ಭಾಗಗಳದ್ದ ಸಮೂಹ ಎಷ್ಟದವಪ್ಪ ಅಂದ್ರೆ ಅನಂತಾನಂತ ಅದಾವ್ರಿ. ಎಂಥ ವೈಭವ! ಚಿಲ್ಲರೆ ಎಷ್ಟದಾವ ನಿಮ್ಮ ಕಡೆ? ನೋಟ್ ಎಷ್ಟದವು? 2000 ಎಷ್ಟದವು? 500 ಎಷ್ಟದವು? 100 ಎಷ್ಟದವು? 10 ಎಷ್ಟದವು? 1 ಚಿಲ್ಲರೆ ಎಷ್ಟದವು? ಈ ಪ್ರಕಾರ ಪ್ರಗಟ ಯಾವ ಜ್ಞಾನಗುಣ ಇದೆಯಲ್ಲ ಅದರಲ್ಲಿ ಆ ಗುಣದ ನಿರಂಶ ಭಾಗದ ಸಮೂಹಗಳ ಅನಂತದವ್ರೆ. ಹಾಗೆ ಇಲ್ಲದೆ ಹೋದರೆ ಏನಾಗ್ತಿತ್ತಪ್ಪ ಅಂತಂದ್ರೆ ಯಾವುದು ಆ ಜ್ಞಾನಗುಣ ಪ್ರಗಟ ಆಗ್ತಿದೆಯಲ್ಲ ಆ ಪ್ರಗಟ ಜ್ಞಾನ ಗುಣದೊಳಗ ನಿರಂಶ ಭಾಗಂತೂ ಅನಂತದವ್ರೆ, ಹೌದನ? ಆ ನಿರಂಶ ಭಾಗ ಅನಂತ ಇರುವುದರಿಂದನ ತ್ರಿಕಾಲಿಯ ಅನಂತ ಗುಣಗಳ ಸಮೂಹ ರೂಪದ ಅಭೇದ ವಸ್ತುವನ್ನ ಆ ಜ್ಞಾನಗುಣದ ಪ್ರಗಟ ಪರ್ಯಾಯ ತಿಳಿತಿದೆ. ಒಂದು ಮಾತು. ಇನ್ನು ಆ ಸಮೂಹದ್ದು ಅನಂತಾನಂತದ ಆ ಅಂಶದ್ದು ಅನಂತಾನಂತ ಸಮೂಹ ಅದವಲ್ಲ, ಆ ಸಮೂಹ ಇರುವುದರಿಂದನ ವಿಶ್ವದ ಅನಂತ ದ್ರವ್ಯಗಳ ಮತ್ತು ಅನಂತಾನಂತ ಪರ್ಯಾಯಗಳ ಮತ್ತು ಪ್ರತಿಯೊಂದು ಗುಣಗಳ ಮತ್ತು ಪ್ರತಿಯೊಂದು ಗುಣದ 3 ಕಾಲದ ಪರ್ಯಾಯಗಳ ತಿಳಿದು ಬರ್ತಾವಲ್ಲ, ಅವ ಅನಂತ ಅವಿಭಾಗಿ ನಿರಂಶದ ಸಮೂಹ ಅನಂತಾನಂತ ಏನದವಲ್ಲ ಅದರಿಂದ ತಿಳಿದು ಬರ್ತಾವ. ಮೊದಲ ನಿರಂಶ ಯಾವ ಅನಂತ ಭೇದ ಅರ್ಥಾತ್ ಭಾಗಿದವಂಥೇಳಿ ಹೇಳಿದರು. ಆ ಭಾಗದ ಅನಂತಾನಂತ ಸಮೂಹದವ್ರೆ. ಹಾಗಾದರೆ ಇಲ್ಲಿ ಹೇಳ್ರಿ, ಮೊದಲು ಸ್ಪಷ್ಟ ಮಾಡಿಕೊಂಡು ಹೋದ್ರೆ ಕಥನಕ್ಕೆ ಸುಲಭ ಆಗ್ತಿದೆ. ಜೀವದ್ರವ್ಯದಲ್ಲಿ ಇರುವಂಥ
ಯಾವ ಗುಣ ಸಮೂಹ ಇದೆ ಅದು ಅಧಿಕ ಇದೆಯೋ ಅನಂತನ ಇರಲಿ, ಅನಂತದೊಳಗ ಎರಡು ಅನಂತದವ್ರೆ, ಮೂರೂ ಲೋಕದ ದ್ರವ್ಯಗಳ, ಅವುಗಳಲ್ಲಿರುವಂಥ ಗುಣಗಳ, ಅವುಗಳಿಂದ ಹೊರಡುವಂಥ ಮೂರೂ ಕಾಲದ ಪರ್ಯಾಯಗಳ, ಇವು ಅನಂತದವ್ರೆ ಒಂದು ವಿಭಾಗದೊಳಗ. ಒಂದು ವಿಭಾಗದೊಳಗ ನಿಜ ದ್ರವ್ಯದ ಗುಣ ಅನಂತದವ್ರೆ. ಈ ಅನಂತ ಮತ್ತು ಈ ಅನಂತದೊಳಗ ವ್ಯತ್ಯಾಸ ಏನಿದೆ? ಅಧಿಕ ಯಾವುದಿದೆ? ಬಾಹಿದ್ದೇನ ಅಂತರ್ದ ಎರಡು ಅನಂತದವ್ರೆ. ಇನ್ನೊಂದ್ಸಲ, ಮೂರು ಲೋಕದಲ್ಲಿ ಇರುವಂಥ ಸಮಸ್ತ ದ್ರವ್ಯಗಳ, ಪ್ರತಿಯೊಂದು ದ್ರವ್ಯದಲ್ಲಿರುವಂಥ ಅನಂತ ಗುಣಗಳ, ಆ ಪ್ರತಿಯೊಂದು ಗುಣದ ಮೂರೂ ಕಾಲದ ಪರ್ಯಾಯಗಳ, ಅವೆಲ್ಲವನ್ನೂ ಒಂದು ಸಮಯದ ಜ್ಞಾನದ ಪರ್ಯಾಯ ತಿಳಿತಿದಿರಲಿ. ಹಾಗಾದ್ರೆ ಈ ಕಡೆಗೆ ಒಂದು ಅನಂತ ಐತ್ರಿ. ಇನ್ನು ನಿಜ ದ್ರವ್ಯದಲ್ಲಿ ಇರುವಂಥ ಅನಂತ ಗುಣ, ಅನಂತ ಶಕ್ತಿ, ಇದು ಅನಂತ, ಇದು ಅನಂತ, ಇದು ಅನಂತ. ಒಂದು ಮಾತು ಹೀಗಿದೆ, ಅನಂತದೊಳಗೆ ಭೇದ ಎಷ್ಟದವ ಅಂತಂದ್ರೆ ಅನಂತದವ್ರಿ. ಅನಂತದೊಳಗೆ ಭೇದ ಎಷ್ಟದವ ಅಂತಂದ್ರೆ ಅನಂತದವ್ರಿ. ತಿಳಿತಾ ಇದೇನ್ರಿ? ಅನಂತಾಚೆ ಭೇದಕೀತಿ ಅನಂತ. ಹಾಗಾದ್ರೆ ಇಲ್ಲಿಯೂ ಅನಂತ ಇಟ್ಟಿತು, ಇಲ್ಲಿಯೂ ಅನಂತ ಇಟ್ಟಿತು, ಎರಡನ್ನೂ ತಿಳಿತಿದೆ ಜ್ಞಾನದ ಪ್ರಗಟ ಪರ್ಯಾಯ, ಅರ್ಥಾತ್ ಜ್ಞಾನ ಗುಣ. ಸಮಯವರ್ತಿ ಗುಣ, ತ್ರಿಕಾಲವರ್ತಿ ಗುಣ. ಸಮಯವರ್ತಿ ಸ್ವಭಾವ, ತ್ರಿಕಾಲವರ್ತಿ ಸ್ವಭಾವ. ಹಾಗಾದ್ರೆ ಸಮಯವರ್ತಿ ಜ್ಞಾನ ಸ್ವಭಾವ, ಈ ಎರಡೂ ಅನಂತನ್ನು ತಿಳಿತಿದಿರಲ್ಲ. ಈ ಎರಡು ಅನಂತದೊಳಗ ಅಧಿಕ ಅನಂತ ಯಾವುದಿದೆ? ಅನಂತದೊಳಗೆ ಅಧಿಕತೆ ಯಾವುದಕ್ಕಿದೆ? ಈ ಪರದ ವಿಭಾಗಕ್ಕೋ ಅಥವಾ ಸ್ವದ ವಿಭಾಗಕ್ಕೆ? ಯಾವುದ್ರಿ? ಯಾಕಂದ್ರೆ ಈಗ ಉದ್ಗಲ್ ದ್ರವ್ಯದ ವ್ಯಾಖ್ಯೆ ಮಾಡ್ತೀವಲ್ಲ, ಉದ್ಗಲ್ ದ್ರವ್ಯ ಅನಂತಾನಂತಂತೆ ಎಷ್ಟದಾವ? ಅನಂತಾನಂತ. ಜೀವ ದ್ರವ್ಯ ಅನಂತ, ಉದ್ಗಲ್ ದ್ರವ್ಯ ಅನಂತಾನಂತ. ಅಂದ್ರೆ ಅದೇ ದೊಡ್ಡದು ನೋಡ್ರಿ. ಗುಣ ಹೇಳುವ ವೇಳೆದೊಳಗ ವಿಶ್ವದೊಳಗೆ ಜೀವ ಅನಂತ ಇದ್ದಾವೆ, ಅದರ ಅನಂತ ಗುಣಿತ ಪುದ್ಗಲ ದ್ರವ್ಯ ಇದ್ದಾವೆ, ಅದರ ಅನಂತ ಗುಣಿತ ಆಕಾಶದ ಪ್ರದೇಶ, ಮೂರು ಕಾಲದ ಸಮಯ ಇದ್ದಾವೆ, ಅದರ ಅನಂತ ಗುಣಿತ ಆಕಾಶದ ಪ್ರದೇಶ ಇದ್ದಾವೆ, ಅದರ ಅನಂತ ಗುಣಿತ ನನ್ನಲ್ಲೇ ಗುಣ ಹೀಗೆ ಹೇಳಿತಾರಲ್ಲ. ಹಾಗಾದ್ರೆ ಆ ಗುಣಗಳನ್ನೆಲ್ಲ ಹೇಗಿದೆಯೋ ಹಾಗೆ ಹೇಗೆ ಇದಾವೆಯೋ ಹಾಗೆ ಜ್ಞಾನ ತಿಳಿತಿದೆಯೋ ಅಥವಾ ಇಲ್ರಿ? ತಿಳಿತಿದೆ. ಹಾಗಾದ್ರೆ ಸಂಖ್ಯೆ ಇದು ಹೆಚ್ಚಾಯ್ತಾನೆ, ಇದು ಹೆಚ್ಚಾಯ್ತ್ರಿ? ಸ್ವದನೆ. ಯಾಕಂದ್ರೆ ಬೇಕಾದಷ್ಟು ಅದನ್ನು ತಿಳಿದಿದೆ ಜ್ಞಾನ ಗುಣ, ಅದನ್ನು ತಿಳಿಯುವಂತಹ ಸಾಮರ್ಥ್ಯ ಜ್ಞಾನ ಗುಣದೊಳಗಿದೆ. ಆದರೆ ಎರಡು ವಿಭಾಗದೊಳಗೆ ಅನಂತ ಇದಾವಲ್ಲ, ಅದರೊಳಗೆ ಅನಂತದ ಅಧಿಕತೆ ಯಾವ ವಿಭಾಗಕ್ಕೆ ಸಲ್ಲತಿದೆ? ಸ್ವದಕ. ಅನಂತ ದ್ರವ್ಯ ಇದ್ರೂ ಬರೀ ಅಲ್ಲಿ ಜ್ಞಾನ ಆಗ್ತೈತಿ, ಇಲ್ಲಿ ಅನುಭೂತಿ ಐತಿ. ಮತ್ತು ಹೇಳ್ರಿ, ಅದಕ್ಕೆ ಈ ಅನಂತ ಇದು ಹೆಚ್ಚು ಪ್ರಶ್ನೆ ಬರಂಗಿಲ್ಲ. ಅನುಭೂತಿ ಏನಂದ್ರೆ ಅದೇ ಹೆಚ್ಚು. ಆದ್ರೆ ಅವುಗಳನ್ನೆಲ್ಲ ಸ್ಪಷ್ಟ ತಿಳಿತಿದೆಯಲ್ಲ, ಅಸ್ಪಷ್ಟತೆ ಇಲ್ಲ. ಹೌದು ಅಂತ ಹೇಳಿ ತಿಳಿತೈತಿ. ಅವೆಲ್ಲವನ್ನ ಹೌದಲ್ಲ, ತಿಳಿಯುವುದಿಲ್ಲ, ತಿಳಿದು ಬರ್ತಾವ್ರಿ. ತಿಳಿದು ಬರ್ತಾವ, ಅವೆಲ್ಲ ತಿಳಿದು. ಇಲ್ಲಿ ನೋಡ್ರಿ, ಈಗ ಪುನಃ ಇಲ್ಲಿ ಶಬ್ದದ ಕಡೆಗೆ ಲಕ್ಷ್ಯ ಕೊಡ್ರಿ. ಜ್ಞಾನ ಗುಣ ಅಂಥೇಳಿ ಏನು ಹೇಳಿದರು, ಅದರೊಳಗೇನು ಎರಡು ವಿಭಾಗ ಮಾಡಿದ್ದೇವೆ. ಅದು ಎಷ್ಟು ಸುಯೋಗ್ಯಿದೆ, ಅವಶ್ಯಕ ಇದೆ ಅನ್ನೋದ ಇಲ್ಲಿ ಬರುವಂಥ ಶಬ್ದದ ಮೂಲಕನ ಸಿದ್ಧ ಆಗ್ತಿದ್ದೀರಿ. ನೋಡ್ರಿ ಇನ್ನೊಮ್ಮೆ ಏನ ಜ್ಞಾನ ಗುಣದ ಜ್ಞಾನಿದೇನಿದೆ? ತ್ರಿಕಾಲಿ ಗುಣ ಇದೆ ರೀ. ಜ್ಞಾನದ
ತ್ರಿಕಾಲಿ ಇರುವುದರಿಂದ ಗುಣ ಇದೆ, ಎಂದೂ ಅದಕ್ಕೆ ಯಾವುದರಿಂದನೂ ಬಾಧೆ ಇಲ್ಲ ಅಂಥೇಳಿ ಅದಕ್ಕೆ ಗುಣ ಇದೆ. ಆದ್ರೆ ಆ ಜ್ಞಾನ ಯಾವ ಪ್ರಕಾರ ಅದ ಮೂಲ ಸ್ವಭಾವ ಅಥವಾ ತ್ರಿಕಾಲಿ ಸ್ವಭಾವ ಅದರದ್ದು ಇದೆಯಲ್ಲ, ಅದೇ ಪ್ರಕಾರ ಅದಕ್ಕೆ ಪ್ರತಿ ಸಮಯ ಕಾರ್ಯ ಮಾಡುವಂಥ ಒಂದು ಅವಕಾಶ ಏನು ಪ್ರಾಪ್ತ ಆಗ್ತಿದೆಯಲ್ಲ, ಆ ವೇಳೆದೊಳಗದ ಅದೇ ಪ್ರಕಾರ ಕಾರ್ಯ ಮಾಡಿತು ಅಂತಂದ್ರೆ ಆ ಕಾರ್ಯಕ್ಕೆ ಕೂಡ ಅಭೇದ ರೂಪದಿಂದ ಜ್ಞಾನ ಗುಣ ಅಂತಾರೆ. ನಮಗೆ ಈ ಮಾತಿನ ಮೇಲೆ ಅಧಿಕ ಬಲ ಕೊಡೋದಿದೆ ಸುಧಾತಾಯಿ, ತಿಳಿದ್ರೆ ತ್ರಿಕಾಲಿ ಗುಣ ಇದೆಯಲ್ಲ ಅದರ ಮಹಿಮೆ ಎಷ್ಟ, ಅದರ ಮಹಿಮೆ ಹೇಳಲಾರದಷ್ಟ. ಅನಂತ ಕೇವಲಿಗಳು ಹೇಳಿದರನೂ ಕೂಡ ಅದರ ಮಹಿಮೆಯನ್ನು ಪೂರ್ಣ ರೂಪದಿಂದ ಹೇಳೋದು ಸಾಧ್ಯ ಇಲ್ಲ. ಆದ್ರೆ ಯಾವುದು ಒಂದು ಸಮಯದೊಳಗ ಆ ಪ್ರಕಾರದ ಕಾರ್ಯ ಮಾಡ್ತಿದೆಯಲ್ಲ ಅದರದ ಮಹಿಮೆಯನ್ನು ಹೇಳೋದು ಸಾಧ್ಯ ಇರಲಿಕ್ಕಿಲ್ಲ. ಆದ್ರೆ ಆ ಕಾರ್ಯದೊಳಗೆ ವಿಜಯನ, ಆ ಕಾರ್ಯದೊಳಗೆ ಇಂಥ ಸಾಮರ್ಥ್ಯ ಇದೆ, ಅನಂತ ಕೇವಲಿಗಳಿಂದ ಹೇಳಲಾಗದಂಥ ಆ ಗುಣ ಸಾಮರ್ಥ್ಯವನ್ನು ಸ್ವಯಂ ತಿಳಿತಿದೆ. ಪರ್ಯಾಯ ಅನಂತ ಕೇವಲಿಗಳಿಂದ ಹೇಳಲಿಕ್ಕೆ ಆಗದೇ ಇರುವಂಥ ಆ ಜ್ಞಾನಗುಣದ ಸಾಮರ್ಥ್ಯವನ್ನು, ಆ ಜ್ಞಾನಗುಣದ ಪರ್ಯಾಯ ಯಾವಾಗ ಶುದ್ಧ ಆಗ್ತಿದೆಯೋ, ಯಾವಾಗ ನಿರ್ಮಲ ಆಗ್ತಿದೆಯೋ, ಯಾವಾಗ ಜ್ಞಾನ ಗುಣದ ಅನುರೂಪ ಆಗ್ತಿದೆಯೋ ಆವಾಗ ಅದ ಜ್ಞಾನ ಗುಣದಿಂದ ಭಿನ್ನ ಇರುವುದಿಲ್ಲ, ಅದರ ಜೊತೆಗೆ ಅಭೇದ ಆಗುವುದರಿಂದ ಅದಕ್ಕೆ ಅನಂತ ಕೇವಲಿಗಳಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ನಿಜ ಜ್ಞಾನ ಗುಣದ ಅನುಭವದೊಳಗ ಪರಿಚಯ ಆಗಿರುತ್ತದೆ. ಅನಂತ ಕೇವಲಿಗಳ, ಅನಂತ ತೀರ್ಥಂಕರರ ಯಾವ ಜ್ಞಾನ ಗುಣದ ವಿವೇಚನೆ ಮಾಡುವುದು ಸಾಧ್ಯ ಆಗಲಿಲ್ಲವೋ, ಸಾಧ್ಯ ಆಗಲಿಲ್ಲ ಅಂಥೇಳನ ಆ ಜ್ಞಾನಗುಣದ ಮಹಿಮೆ ಅಪರಿಮಿತ ಇದೆ. ಜ್ಞಾನಗುಣದ ಮಹಿಮೆ ಕೇವಲ ಜ್ಞಾನದೊಳಗೆ ಗೋಪಾಲು ಎಲ್ಲ ತಿಳಿತೈತಿ ಕಾಲವತಿ. ಆದ ನಿವಾಣಿ ಒಳಗೆ ಬರ್ತದೆ, ನಿರ್ಧನಿ ಒಳಗೆ ಆದ ಸ್ವಲ್ಪ ಬರ್ತದೆ, ಪೂರ್ಣ ಬರೋದಿಲ್ಲ. ಶಕ್ಯನೇ ಇರಲ್ಲ, ಪೂರ್ಣ ಬರೋದು ಸಾಧ್ಯನೇ ಇಲ್ಲ. ಅವ್ರು ತಿಳಿದಿದ್ದಾರೆ, ಅವರ ಜ್ಞಾನದೊಳಗೆ ಎಲ್ಲವೂ ಸಮಗ್ರ ತಿಳಿದು ಬಂದಿದೆ. ಆದರೆ ವಾಣಿಯ ಸಾಮರ್ಥ್ಯ ಎಷ್ಟಿದೆಯೋ ಮರ್ಯಾದೆ, ಶಬ್ದ ಮರ್ಯಾದೆ ಶಬ್ದ ಮರ್ಯಾದೆ ಇದ್ದಾವೆ ನೋಡ್ರಿ. ಜೀವದ್ರವ್ಯದೊಳಗ ಯಾವ ಒಂದೇ ಒಂದು ಜ್ಞಾನಗುಣ ಇದೆಯೋ ಅನಂತ ಗುಣಗಳಲ್ಲೇ ಒಂದು ವಿಭಾಗ, ಅರ್ಥಾತ್ ಜೀವದ್ರವ್ಯದ ಒಂದು ಅನಂತಾಂಶ ಸಾಮರ್ಥ್ಯ ಇದೆಯಲ್ಲ, ಒಂದು ಅನಂತಾಂಶ ರೀ. ಜ್ಞಾನ ಅಂದ್ರೆ ತಿಳಿತಾ ಇದೆ, ಅನಂತದೊಳಗಿನ ಒಂದು ಭಾಗ ರೀ. ಒಂದು ಅನಂತಾಂಶ ಸಾಮರ್ಥ್ಯ ಏನು ಜ್ಞಾನಗುಣದ್ದು ಇದೆಯಲ್ಲ, ಅದನ್ನು ಆ ಯಾವ ಜೀವದ್ರವ್ಯದ ಅನಂತ ಗುಣಿತ ಪುದ್ಗಲ ದ್ರವ್ಯ ಅದಾವಲ್ಲ, ಅವು ಎಲ್ಲವುಗಳ ಸಾಮರ್ಥ್ಯ ಏಕತ್ರಿತ ಆದ್ರೂ ಕೂಡ ಆ ಒಂದು ಗುಣದ ಸಾಮರ್ಥ್ಯವನ್ನು ಹೇಳೋದು ಸಾಧ್ಯ. ಒಂದು ಅನಂತಾಂಶ. ಮತ್ತೀಗ ಹೇಳ್ತಾ ಇರೋದು ಪುದ್ಗಲನೇ ಐತಿ ಮರಿ, ಈಗ ಕೇಳ್ತಾ ಇರೋದು ಪುದ್ಗಲನೇ. ನುಡಿಯುವುದು ಪುದ್ಗಲ, ಕೇಳುವುದು ಪುದ್ಗಲ, ಕಡೆಗೆ ಪುದ್ಗಲ ಸ್ನೇಹ ಕೋಪ. ಸ್ನೇಹ ಕೋಪ ನುಡಿಯೋದ ಕೇಳುವುದ ಎಲ್ಲ ಪುದ್ಗಲ. ಜಡಿದೀವ ನುಂಕಿ ಇವತ್ತನ್ನೆಲ್ಲ ಹೊಡೆದು ಹೊರಗೆ ಹಾಕ, ಮತ್ತು ನಿನ್ನ ಮನೆಯೊಳಗೆ ನಿವಾಸ. ಅವೆಲ್ಲ ನಿನ್ನಲ್ಲೇ ಅಧಿಕಾರ ಜಮಾಯಿಸಿ ಕೂತಿದವ. ಜಡಿದೀವ ನುಂಕಿ ಹೊಡೆದು ಹೊರಗಾಕಾವತ್ರನ. ರತ್ನಾಕರ ವರ್ಣಿ ಹೇಳ್ತಾನ್ರಿ, ನಮ್ಮ ಕನ್ನಡದ ಕುಲಪುತ್ರ, ಕನ್ನಡದ ನಿಧಿಯಷ್ಟಿದೆ
ಜಡಿದೀವನೋಕಿ, ನಿನ್ನ ಹತ್ರ ನಾ ಏನೂ ಕೇಳೋದಿಲ್ಲಪ್ಪ. ಆ ಭರತೇಶನ ಹೃದಯದೊಳಗೆ ಯಾವ ಪ್ರಕಾರ ನೀ ನೆಲೆಗೊಂಡಿಲ್ಲ ಆ ಪ್ರಕಾರ ನನ್ನ ಹೃದಯದೊಳಗೆ ಇದ್ಬಿಡಿ. ನಾ ಬೇರೆ ನಿನ್ನ ಹತ್ರ ಏನು ಕೇಳೋದು. ಎಲ್ಲ ಜ್ಞಾನಿಗಳದ್ದು ಧ್ವನಿ ಒಂದೇ ರೀ, ಒಂದೇ. ಧನಂಜಯ ಕವಿ ಏನು ಹೇಳ್ದ, ನಿನಗೆ ಕೊಡಬೇಕನ್ನ ಅನ್ನಿಸ್ತು ಅಂತಂದ್ರೆ ನಾನೇನ್ರಿ ವರ ಕೇಳ್ತೇನೋ ಅಂತ ನೀ ತಿಳಿದಿರ್ಬೇಕು. ಭಗವಂತಗೆ ಹೇಳ್ತಾ ಇದ್ದಾನ್ರಿ ಧೈರ್ಯ ಅಂಥದ್ದು. ನಾನೇನ್ರೆ ವರ ಇಷ್ಟೆಲ್ಲ ಸ್ತುತಿ ಮಾಡಿ ನಾನೇನ್ರೆ ವರ ಕೇಳ್ತೇನೆ ಅಂತ ನೀ ತಿಳಿದಿರ್ಬೇಕು. ಆದರೆ ನೀ ಭೀತರಾಗಿ ಇದ್ದಿ ಅನ್ನೋದು ನನಗೆ ಗೊತ್ತಿದೆ. ನಿನಗನ್ನ ಒಂದು ವೇಳೆ ಕೊಡ್ಬೇಕನ್ನಿಸ್ತು ಅಂತಂದ್ರೆ ನಿರಂತರ ನಿನ್ನ ಚರಣ ಕಮಲಗಳಲ್ಲಿ ನನಗೆ ರತಿ ಅರ್ಥಾತ್ ಪ್ರೀತಿ ಉಂಟಾಗುವಂಥ, ಪ್ರೀತಿ ಉಳಿದುಕೊಳ್ಳುವಂಥ ವರ ನಿನಗನ್ನು ಕೊಡ್ಬೇಕು ಅನ್ನಿಸ್ತು ಅಂತಂದ್ರೆ ನೀ ವೀತರಾಗತಿಯಿಂದ ಚ್ಯುತ ಆದ್ರೆ ನೀ ವೀತರಾಗಿದ್ದಿ ಅನ್ನೋದು ನನಗೆ ವಿಶ್ವಾಸ. ಕುಂದಾದ್ರಿ ಬೆಟ್ಟದ ಮೇಲೆ ಅಪ್ಪಾಜಿ ಹೇಳಿದ್ರು, ಮೊದಲ ಭಾವದೇವ ಆಮೇಲೆ ಜಯಂತಿ. ಜಿನದೇವನ ಮಹಿಮೆ ಅದಕ್ಕಿಲ್ಲ. ಮತ್ತೆ ತುಚ್ಛರಾಗಿ ದ್ವೇಷಿ ದೇವಿ ದೇವತೆಗಳ ಮಹಿಮೆ ಮಾಡುವಂಥವ್ರಿಗೆ ಏನು ಹೇಳಿದ್ರೆ, ತ್ರಿಲೋಕ ಪೂಜ್ಯ 100 ಜನ ಇಂದ್ರ ವಂದಿತ, ಅವನ ಮಹಿಮೆ ಇಲ್ಲ ಈ ಭಾವದೇವನ ಎದುರಿಗೆ. ಧರ್ಮಾತ್ಮ ಪುರುಷನಿಗೆ ಅವನ ಮಹಿಮೆ ಇಲ್ಲ. ಆದ್ರೆ ಅವರಲ್ಲೇ ಅವನ ಕುರಿತು ಎಷ್ಟು ಮಹಿಮೆ ಇದೆಯಲ್ಲ ಅಷ್ಟು ಅಜ್ಞಾನಿಗಳಲ್ಲಿ ಎಂದೂ ಅಷ್ಟು ಬಿಟ್ಟು ಅದರೊಳಗಿನ ಒಂದು ಅಂಶ ಕೂಡ ಅಜ್ಞಾನಿಗಳಲ್ಲಿ ಬರೋದು. ಎಲ್ಲಿ ಭವದ ಸುಖ ಚದುರಿ ಹೋಗ್ತಿದ್ಯೋ ಅಂಥೇಳಿ ಗಾಬರಿಯಾಗಿ ಕಂಡವರಿಗೆಲ್ಲ ನಮಸ್ಕಾರ ಮಾಡುವುದು, ಹರಿಕೆ ಬರುವುದು, ಏನು ಬೇಕಾದ ಎಲ್ಲಿದೆ ಜೈನತ್ವ? ಅಪ್ಪಾಜಿ ಹೇಳ್ತಿದ್ರೆ ವಿಶ್ವದೊಳಗೆ ಎಷ್ಟು ದೇವಗಳದಾವಲ್ಲ ಲೋಕದೊಳಗ ಅವೆಲ್ಲ ಜೈನರಿಂದನ ಬದುಕಿದವ. ಜೈನರನ್ನ ಉಪಾಸಕರಾದ ಜೈನರನ್ನ ಅವುಗಳ ಉಪಾಸಕ ಆಗುವುದರಿಂದ ಜಿನರ ಮಹಿಮೆ ಏನಾದರೂ ಕಡಿಮೆ ಆಗಿದೆ ಅಂತ ಇಲ್ಲ. ರತ್ನದ ಬೆಲೆ ರತ್ನದೊಳಗೆ ನಿಹಿತ ಇದೆ ರೀ. ಅದನ್ನು ಅಜ್ಞಾನಿಗಳೇನು ಬೆಲೆ ಮಾಡಬೇಕಾಗಿದೆ? 10 ವರ್ಷದ ಬಾಲಕ, 4 ವರ್ಷದ ಬಾಲಕ ಅದಕ್ಕೆ ಬೆಲೆ ಗೊತ್ತಿಲ್ಲ ಅಂತಂದ್ರೆ ಅದರ ಬೆಲೆ ಕಡಿಮೆ ಆಯ್ತು. ಉದ್ಗಲನ ಇದೆ, ಕೇಳುವುದ ಹೇಳುವುದ ಎಲ್ಲ. ಭಾಷಾ ವರ್ಗನಾದ ವಿಕೃತಿ ಇದೆ. ಭಾಷಾ ವರ್ಗ ಉದ್ಗಲದ ಭೇದ ಎಷ್ಟದವ್ರಿ ವಿಜಯಣ್ಣ? ಸಹ ಕುಟ್ಲ ತೇನವೆ. ಇದು ಬರೀ ಉದ್ಗಲ ಎಷ್ಟು ಪ್ರಕಾರದ್ದು ಇದಾವೆ? ಪರಮಾಣು ಮತ್ತು ಉದ್ಗಲ 23 ಪ್ರಕಾರದ್ದು ಇದಾವೆ. ಒಂದಂತೂ ಪರಮಾಣುರೇ, ಆಮೇಲೆ ಮುಂದೆ 22 ಪ್ರಕಾರದ್ದು ವರ್ಗಣ ಅದಾವೆ. 22 ಪ್ರಕಾರದ್ದು ವರ್ಗಣ ಇದ್ರೂ ಕೂಡ ಬರೇ ಈ ಜೀವದ ಜೊತೆಗೆ 5 ಪ್ರಕಾರದ ವರ್ಗಣಗಳದ್ದು ಮಾತ್ರ ಸಂಬಂಧ ಬರ್ತಿದೆ. 5 ಪ್ರಕಾರ: ಭಾಷಾ ವರ್ಗಣ, ಆಹಾರ ವರ್ಗಣ, ಕಾರ್ಮಣ ವರ್ಗಣ, ಮನೋವರ್ಗಣ, ತೈಜಸ. ಇಷ್ಟೇ. ಜೀವದ ಜೊತೆಗೆ ಈ ಪ್ರಕಾರದ ವರ್ಗಣಾರೂಪದಿಂದ ಯಾವ ರಚಿಸಲ್ಪಡ್ತಾವೆಯೋ ಆ ಪುದ್ಗಲದ ಮಾತ್ರ ಸಂಬಂಧ ಬರ್ತಿದೆ. ಅನ್ಯ ಪುದ್ಗಲದ ಸಂಬಂಧ, ಅನ್ಯ ವರ್ಗಣದೊಳಗೆ ಸಮಾವಿಷ್ಟಿರುವಂತಹ ಪುದ್ಗಲಗಳ ಸಂಬಂಧ ಜೀವನಿಗೆ ಬರುವುದೇ ಇಲ್ಲ. ಹಾಗಿದ್ದ ಮೇಲೆ ಈ ಜ್ಞಾನಗುಣದ ಎದುರಿಗೆ ಆ 23 ಪ್ರಕಾರದ ಪುದ್ಗಲದೊಳಗಿಂದ ಬರೇ ಒಂದು ಭಾಷಾ ವರ್ಗನ ಇವನ ಕಥನ ಏನು ಮಾಡೋದು ಸಾಧ್ಯ ಇದೆ? ಹೇಳಿ ನೋಡೋಣ. ಭಲೆ ಅವ ಅನಂತದವ್ರೆ, ಜೀವದ ಸಂಖ್ಯೆಯಿಂದ ಅನಂತ ಗುಣಿತ ಪುದ್ಗಲದವ್ರೆ. ಆದ್ರ ಬರೇ ಈ ಜೀವದ ಜೊತೆಗೆ ಸಂಬಂಧ ಬರಲಿಕ್ಕೆ ಧೈರ್ಯ ಅವುಗಳಲ್ಲೇ 5 ಪ್ರಕಾರದ ವರ್ಗಣ ಹಾಕಿದೆ. ಅದರಲ್ಲೇ ಕೂಡ ಏನೇನೋ ಮಾತು ರೂಪದಿಂದ, ವಚನ ರೂಪದಿಂದ ಪರಿಣಮಿಸುವ ಯೋಗ್ಯತೆ ಬರೇ ಒಂದು ಭಾಷಾ ವರ್ಗಣದಲ್ಲಿದೆ. ಅದು ಯಾವಾಗಲೂ ಇರುವುದಿಲ್ಲ. ಮಾತಾಡ್ಬೇಕಂದ್ರೂ ಬರುವುದಿಲ್ಲ, ಮಾತಾಡಿದ್ರೂ ಏನೇನೋ ಮಾತಾಡೋದ್ರೆ.
ಹೌದು ಅಥವಾ ಇಲ್ಲ? ಅವ ಇರ್ತಾನ್ರಿ, ಅವ ಮಾತಾಡಬೇಕಂತನೂ, ಆದ್ರೆ ಅವ ಏನು ಮಾತಾಡ್ಬೇಕಂತನ ಆ ಮಾತಿರುವುದಿಲ್ಲ ರೀ. ಹಾಗಾದ್ರೆ ಅಂಥ ತುಚ್ಛ ದುರ್ಬಲ ಈ ಜ್ಞಾನಗುಣದ ವರ್ಣನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ ರೀ. ಈ ಜೀವ ಸ್ವಭಾವದ ವರ್ಣನೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯವಿದೆ? ದಿವ್ಯ ಧ್ವನಿ ಕೂಡ ಅದುವೇ ಇದೆ ರೀ, ಭಾಷಾ ವರ್ಣನದನ್ನ ಕಾಜಿ ಇದೆ ಅದು. ಹೀಗಿದ್ದ ಕಾರಣ ಇಲ್ಲಿ ಇದೇನು ಒಂದು ವಾಕ್ಯ ಇದೆಯಲ್ಲ, ಯಾವ ಕಾರಣದಿಂದ ಗಂಭೀರ ಇದೆ ಅನ್ನುವ ಮಾತ, ಇದರದ ಉತ್ತರೇನು ರಾಜಮಲ್ಜಿ ಪಾಂಡೆ ಕೊಟ್ಟಿದ್ದರು. ಅದು ರಾಜಮಲ್ಜಿ ಪಾಂಡೆಯನ್ನು ಹೊರತುಪಡಿಸಿ ಬೇರೆ ಯಾರೂ ಕೊಡೋದು ಸಾಧ್ಯ ಇಲ್ಲ. ಅಮೃತ ಚಂದ್ರಾಚಾರ್ಯ ದೇವರ ಪದವನ್ನು ಪ್ರಯೋಗ ಮಾಡಿಕೊಂಡ, ಬಳಸಿಕೊಂಡ ಈ ಪ್ರಕಾರದ ಅರ್ಥ, ಆ ಶಬ್ದದ ಗರ್ಭವನ್ನು ಶೀಳಿಸಿ ಇಂಥ ಭಾವವನ್ನು ತೆಗೆದರಲ್ಲ, ಅದು ಕೇವಲ ಅವರಿಗೆ ಮಾತ್ರ ಸಾಧ್ಯ ಇದೆ, ಅನ್ಯ ಯಾರಿಗೂ ಸಾಧ್ಯ ಇಲ್ಲ. ಏನು ಹೇಳಿದರು? ಯಾವ ಕಾರಣದಿಂದ ಗಂಭೀರವಿದೆ? ಚಿತ್ ಶಕ್ತೀನಾಂ ನಿಖರ ಭರತಃ. ಚಿತ್ ಶಕ್ತೀನಾಂ ಜ್ಞಾನಗುಣದ ಎಷ್ಟು ನಿರಂಶ ಭೇದ ಅರ್ಥಾತ್ ಭಾಗಗಳಿವೆ, ಅವುಗಳ ನಿಖರ ಭರತಃ ಅನಂತಾನಂತ ಸಮೂಹಗಳಾಗುತ್ತವೆ, ಅವುಗಳಿಂದ ಅತ್ಯಂತ ಗಂಭೀರ. ಏನು ಮಾಡೋದೇನ್ರಿ ವಿಸ್ತೃತ ಚರ್ಚೆ ಇದರದ? ಮಾಡೋದೇನ್ರಿ ಅನ್ಸಾಕ? ಏನು ಇನ್ನೊಂದು ಸ್ವಲ್ಪ ಮಾಡೋಣ ಮಾಡ್ರಿ. ಇಲ್ಲ, ಅವ್ರನ್ನ ರಿಕಾಸ್ಟ್ ಮಾಡ್ತಾರೆ, ನಾವು ಕೇಳಿದ್ರು. ಅದಕ್ಕೆ ಕೇಳ್ತಾ ಇದ್ದೇನೆ. ಹಾಂ, ತಿಳಿಬೇಕಲ್ಲ. ಆದ್ರೆ ತಿಳಿಯುವಂಥ ಸಾಮರ್ಥ್ಯ ಇದ್ದಾಗನೇ ಇದರ ಸಂಯೋಗ ಆಗಿದೆ. ತಿಳಿಯುವುದಿಲ್ಲ ಅಂಥೇಳಿ ನಿಮ್ಮ ಭಾಗ್ಯದ, ನಿಮ್ಮ ಸಾಮರ್ಥ್ಯದ ನೀವು ನಿರಾಕರಣೆ ಮಾಡಬೇಕು. ಸಾಮರ್ಥ್ಯ ಇಲ್ಲದೆ ಹೋದರ ಅದರದ ಸಂಯೋಗ ಆಗೋದಿಲ್ಲ. ಭಾರಿ ಲವ್ರದ ಪ್ರವಚನದಾಗ ಯಾವಾಗಲೂ ಬರ್ತಿದೆ ಏನದ, ಐರೆಗೈರೆ ನತ್ತು ಗೈರೆ ಅಂತ ಹೇಳಿ ಶಬ್ದ ಪ್ರಯೋಗ. ಐರೆಗೈರೆ ನತ್ತು ಗೈರೆ ಅಂಥೇಳಿ ಅಪ್ಪಾಜಿ ಹೇಳ್ತಿದ್ರೆ, ಹಾದಿ ಹೋಗುವಂಥವ ಯಾವನೋ ಹೇಳಿದ್ದು ಮಾತಾಡಲ್ಲ, ಅದೇ ಅಭಿಪ್ರಾಯ ಅಲ್ಲಿದೆ. ಐರೆಗೈರೆ ಯಾವನೋ ದಾರಿಕಾರ ಹೇಳುವಂಥ ಮಾತಲ್ಲ, ಕುರುಬ ಹೇಳಿದ್ದ ಮಾತಲ್ಲ, ಕುರಿಯಿಂದ ಹೋಗುವಂಥ ಕುರುಬ ಹೇಳಿದ್ದ ಮಾತಲ್ಲ. ಹಾಗಾದ್ರೆ ಅಂಥ ಮಾತ ನಾವು ಈ ಪ್ರಕಾರ ಸಮಯ ತೆಗೆದು ಕೂತು ಕೇಳ್ತಾ ಇದ್ದೇವೆ ಅಥವಾ ಓದ್ತಾ ಇದ್ದೇವಲ್ಲ, ಹಾಗಾದ್ರೆ ಆ ಮಾತಿನ ಮರ್ಮವನ್ನು ತಿಳಿಯುವಂಥ ಯೋಗ್ಯತೆ ಈ ಸಮಯದೊಳಗೆ ನಮ್ಮ ಜ್ಞಾನಕ್ಕೆ ಇದೆ. ಇರುವುದರಿಂದಲೇ ಈ ಭಾಗ್ಯ ಲಭ್ಯ ಆಗಿದೆ. ಇಲ್ದಿದ್ರೆ ಯಾರಂದ್ರೆ ಹಿಡಿದು ತಂದು ಇಲ್ಲಿ ಕೂಡಿಸಿದ್ರೆ ಅವ್ರು ಕೂಡೋದು ಸಾಧ್ಯ ಇಲ್ಲ, ಕೂಡಿಸಿ ಉಪಯೋಗ ಇಲ್ಲ. ಭಾಗ್ಯ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡು ಬರ್ತಿದೆ. ಗುರುವನ್ನು ಅರಿಸಿಕೊಂಡ 11 ವರ್ಷದ ಬಾಲಕರನ್ನ ಮುಧೋಳದಿಂದ ಶ್ರವಣ ಬೆಳಗೊಳದವರೆಗೆ ರಾತೋರಾತ ಎದ್ದು ಹೋದ. ಎಳಿತಿದೆ, ಅದು ಆಕರ್ಷಿತ ಮಾಡುತ್ತಿದೆ. ಯಾರದ ದುರ್ಲಂಘ್ಯ ಭವಿಷ್ಯ ಇದೆಯಲ್ಲ, ಅವರನ್ನು ಏನು ಮಾಡಿ ತರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಇದ್ರೂ, ಈ ಕಡೆ ಹೀಗೆ ನೋಡಿದರೆ ಕಾಣುವಂಥದ್ದಿದ್ರೂ ನೋಡೋದಿಲ್ಲ. ಅವರು ಕಣ್ಮುಚ್ಕೊಳ್ತಾರೆ, ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಬರೀ ದಯೆ ಮಾಡಬಹುದಷ್ಟೇ. ಅವರು ಸೈನಿಕ ರಾಜ ಮಹಾವೀರ ತೀರ್ಥಂಕರರ ಸಮವಸರಣದೊಳಗ ಗೌತಮ ಗಣಧರರಿಗೆ ಪ್ರಶ್ನೆ ಕೇಳ್ತಾ, ನನ್ನ ಈ ರಾಜಗೃಹ ನಗರದೊಳಗ ಅಭವ್ಯ ಜೀವಿಗಳು ಎಷ್ಟದ? 3 ಅಂತ ಹೇಳ್ತಾರೆ. ಒಂದು ಅಗಸರ ಮನೆಯೊಳಗೆ ಕತ್ತೆ ಇದೆ, ಒಂದು ನೇಕಾರರ ಅಜ್ಜಿ ಇದೆ, ಇನ್ನೊಂದು ಯಾವುದೇ ಇದೆ. ಇವು 2 ಇರ್ತಾರೆ, ಆದರೆ ಇರೋ 3 ಜೀವರೇ. ಇಡೀ ವಿಶಾಲವಾದಂಥ ರಾಜಗೃಹ ನಗರ. ಇಂದು ಯಾವುದಕ್ಕೆ ನಾವು ಪರಿಸೀಮಿತ ರಾಜಗೃಹ ಅಂತೀವಲ್ಲ, ಅಷ್ಟೇ ಇರಲಿಲ್ಲ ಅವನ ಸಾಮ್ರಾಜ್ಯ. ತಿಳಿತಾನೆ. ಹಾಗಾದ್ರೆ ಆ ಕತ್ತೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕಡೆಗೆ ಕೈಕಾಲು ಕಟ್ಟಿ ತರಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಅದು ಅವ್ರ ಕಡೆಯಿಂದ ತಪ್ಪಿಸಿಕೊಂಡು ಹೊಂಡದೊಳಗೆ ಬಿದ್ದು ಪ್ರಾಣ ಕೊಡ್ತಿದ್ರಿ. ಆದರೆ ಬರುವುದಿಲ್ಲ ರೀ. ಆ ನೇಕಾರರ ಅಜ್ಜಿ ನಡಿ, ಅಲ್ಲಿ ಹೀಗಿದೆ ಹಾಗಿದೆ, ಎಷ್ಟು ಸುಂದರ ಇದೆ, ನೋಡಲಿಕ್ಕೆ ಎಷ್ಟು ಸುಂದರ ಇದೆ, ಜೀವನಿಗೆ ಹಿತರೂಪಿದೆ, ಕಣ್ಣಿಲ್ದವನಿಗೆ ಕಾಣಿಸ್ಲಿಕ್ಕೆ ಶುರುವಾಗ್ತಿದೆ, ಯಾವನೋ ರೋಗಿ ಇದ್ದರೆ ಅಲ್ಲಿ ಹೋದ ಕೂಡಲೇ ರೋಗಗಳೆಲ್ಲ ಹೊರಟು ಹೋಗ್ತವೆ.
ಮೂಕ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಕಿವುಡ ಕೇಳಿ ಬರ್ತಿದೆ. ಇದೆಲ್ಲ ಹೇಳಿದ ನಂತರ ಯಾಕೆ ಸೊಳ್ಳೆ ಒಟ ಹಚ್ಚಿದ್ದೀನಿ ಅಂಥೇಳಿ ಆ ರಾಜಭಟರು ಕರಿಕ್ ಹೋಗಿರ್ತಾರೆ. ನೀ ಬರ್ದಿದ್ರೆ ಎತ್ತಿ ಒಯ್ತೀವಿ ನೋಡ ಅಂತ ಅಜ್ಜಿಗೆ ಹೇಳ್ತಾರೆ. ಹೇಗೆ ಎತ್ತಿ ಒಯ್ತಿ, ನೀ ಸೊಳ್ಳೆ ನನಗೆ ಕಿರಿಕಿರಿ ಹಚ್ಚಬೇಡ ಅಂಥೇಳಿ ಅದೇನು ಕದರ್ ಇರ್ತಿದ್ದಲ್ಲ, ನೂಲು ತೆಗೆಯೋದು ಕದರ, ಅದನ್ನು ಮನುಷ್ಯ ಕಣ್ಣೊಳಗೆ ಚುಚ್ಕೊಂಡು ಸತ್ತು ಹೋಗ್ತಿದ್ದಾರೆ. ಅಲ್ಲ, ಇದು ಅಭವ್ಯದ ಲಕ್ಷಣ. ಮತ್ತು ದೂರ್ಭವ್ಯದ ಲಕ್ಷಣ, ಅಭವ್ಯ ಸಮಭವ್ಯದ ಲಕ್ಷಣ. ಪುಣ್ಯಕ್ಕೇನೋ ಮಹತ್ವ ಇಲ್ಲರಿ. ನಿಮ್ಮ ಹತ್ರ ವಿದ್ಯೆ ಇರ್ಬೋದು, ಆಸ್ತಿ ಇರ್ಬೋದು, ರೂಪ ಇರ್ಬೋದು, ಆಜ್ಞೆ ನಡೀತಿರ್ಬೋದು, ಅದೆಲ್ಲ ಪುಣ್ಯದಿಂದ ಆಗ್ತಿದೆ. ಅದೆಲ್ಲ ಕೇವಲ ಫಸವಿ ಇದೆ, ನಿಮ್ಮನ್ನು ಮೋಸಗೊಳಿಸಿದೆ, ಛಲದಿಂದ ನಿಮ್ಮನ್ನು ಭವದೊಳಗೆ ಕೆಡವುತ್ತಿದೆ. ಆ ದಿವಸ ಹೇಳಿದ್ರಲ್ಲ, ಪುಣ್ಯ ಪಾಪದ ಮಾತು ಹೇಳಿದೊಳಗೆ ಏನು ಹೇಳಿ, ಛಲದಿಂದ ಈ ಜೀವವನ್ನು ವಂಚಿಸಿ ಭವರೂಪದ ಹೊಂಡದೊಳಗೆ ಎಸೆದು ಬಿಡ್ತಿದೆ. ಅದಕ್ಕೆ ಗಾಬರಿ ಆಗಬೇಕು ನೋಡ್ರಿ. ಬಾಹ್ಯದೊಳಗೆ ಎಷ್ಟು ಅನುಕೂಲತೆ ಬರ್ತಿದ್ದೇನ, ಆವಾಗ ಎಲ್ಲಿ ನಾ ಜಾರಿ ಬೀಳ್ತೇನೋ. ಅಭವ್ಯ ಸಮಭವ್ಯ ಆಗದಂದ್ರೆ ಅವ್ನು ಪುಣ್ಯ ಮಾಡ್ತಾನೆ, ಅವನಿಗೆ ವಿದ್ಯಾಧನ ಐಶ್ವರ್ಯ ಆಜ್ಞೆ ಇದೆಲ್ಲ ಪ್ರಾಪ್ತ ಆಗ್ತಿದೆಯೋ ಅಥವಾ ಇಲ್ರಿ? ಆಗ್ತಿದೆ ರೀ. ಅಭವ್ಯ ಸಮಭವ್ಯ, ಅಭವ್ಯನಿಗೆ ಪ್ರಾಪ್ತ ಆಗ್ತಿದೆ 11 ಅಂಗ 9 ಪೂರ್ವದ ಜ್ಞಾನ. ಹೀಗಿದ್ದ ಮೇಲೆ ಅಭವ್ಯ ಸಮಭವ್ಯನಿಗೆ ಪ್ರಾಪ್ತ ಆಗುವುದಿಲ್ಲೇನ್ರಿ? ಹಾಗೆ ಆಗ್ತಿದೆ. ದೂರಭವ್ಯ, ದೂರಾನು ದೂರಭವ್ಯ, ಅಭವ್ಯ ಸಮಭವ್ಯ ಮತ್ತು ಅಭವ್ಯ, ಇವು 4 ದೂರದವರು ಅದವ್ರೆ. ಒಂದಿದೆ ಆಸನ್ನ ಭವ್ಯ. ಆಸನ್ನ ಭವ್ಯ ಜೀವದ ಸಂಸಾರ ಎಷ್ಟಿದೆ? ಸ್ವಲ್ಪ ಕಡಿಮೆ, ಅರ್ಧ ಪರಾವರ್ತನ ಇರುವ ಸಾಧ್ಯತೆ ಇದೆ. ಆಸನ್ನ ಭವ್ಯ ರೀ ಅಮ್ಮ. ಅದಕ್ಕೆ ನಮಗೆಲ್ಲರೂ ಈಗೇನ್ರಿ ಧರ್ಮದ ಪ್ರಾಪ್ತಿಯಾಗಿದೆ, ನಾಳೆ ಆಗ್ತಿದೆ, ನಾಡಿದ್ದು ನಾ ಮೋಕ್ಷಕ್ಕೆ ಹೋಗ್ತೇನೋ ಅನ್ನೋ ಭ್ರಮೆ ಇರ್ತಾರೆ. ಅದನ್ನು ಸ್ವಲ್ಪ ತೆಗೆದಿರ್ತದೆ. ಆಗಮ ವಚನದ ಮೇಲೆ ವಿಶ್ವಾಸ. ಯಾಕೆ? ಜಿನೇಂದ್ರ ಪ್ರಭುಗಳು ಅನ್ಯಥಾವಾದಿಗಳಿದೆ, ವೀತರಾಗದಲ್ರಿ. ಅವರಿಗೆ ಯಾರದ್ದು ಏನನ್ನಾದರೂ ಹೇಳುವುದರಿಂದ ಏನಾಗಬೇಕಾಗಿದೆ? ಹೇಗಿದೆಯೋ ಹಾಗೆ ಹೇಳುವುದ. ಅದು ಕೂಡ ಅವರದ ಇಚ್ಛಾರಹಿತ ಅತೀಂದ್ರಿಯ ಆನಂದದೊಳಗೆ, ಅನಂತ ಚತುಷ್ಟಯದೊಳಗೆ, ಅಂತರ್ನಿಮಗ್ನ ಇರುವೆಳೆದೊಳಗೆ ಅದು ತನ್ನಷ್ಟಕ್ಕೆ ತಾನೇ ನಿರಕ್ಷರ ರೂಪದಿಂದ ಸರ್ವಾಂಗದಿಂದ ಪ್ರಸಾರಿತ ಆಗ್ತಿದೆ. ಬರೀ ಈ ಪ್ರಕಾರದ ಅವರ ದಿವ್ಯ ಭವ್ಯ ವಚನದ ಸ್ವರೂಪವನ್ನು ಶಬ್ದದಿಂದ ಕೇಳಿದರೆ ಎಷ್ಟು ಧನ್ಯ ಅನ್ನಿಸ್ತಿದೆ. ಸರ್ವಾಂಗದಿಂದ, ನಿರಕ್ಷರ ರೂಪದಿಂದ, ಅಕ್ಷರ ಇಲ್ಲ, ನಿರಕ್ಷರ ರೂಪದಿಂದ, ನಿರೀಚ್ಛೆ, ನಿರಕ್ಷರ. ಹಾಗಾದ್ರೆ ಅದನ್ನು ಕೇಳುವಂಥ, ನೋಡುವಂಥ, ಅನುಭವಿಸುವಂಥ ಭಾಗ್ಯಶಾಲಿಗಳ ಮಾತೇನು ಹೇಳ್ತಿದ್ದೀರಿ? ಎಲ್ಲರೂ ಯಾವನೋ ಅದೇ ಪಾಪಿ ಸಿನಿಮಾದ ಅಭಿನಯ ಮಾಡುವಂಥ ಅಭಿನಯಕಾರ ಅಥವಾ ಯಾವನೋ ಲೌಕಿಕ ಕಲೆಗಾರನನ್ನು ನೋಡುವ ಜಿಜ್ಞಾಸೆ ಎಷ್ಟು ಇರ್ತಿದ್ದೀರಿ ನಾವು. ಆದರೆ ರೇವತಿ ರಾಣಿಯ ಮಾತೇನು ಬಂತಾರೆ? ಏನು ಬಂತು? ತೀರ್ಥಂಕರ ಸಮೋಷರಣ ಬಂದಿದೆ ಅಂದ್ರೆ ಕೂಡ ತೀರ್ಥಂಕರ 24 ಇರ್ತಾರೋ, ಅವರೆಲ್ಲರೂ ಹಾಗೆ ಮೋಕ್ಷಕ್ಕೆ ಹೋಗಿದ್ದಾರೋ. ಇಂದ್ಯಾರೂ ತೀರ್ಥಂಕರ ಇರೋದು ಸಾಧ್ಯ ಇಲ್ಲ. ಸಮ್ಯಕ್ ದರ್ಶನದ ಮಹಿಮೆ ಈ ಪ್ರಕಾರ ಇದೆ. ಹಾಗಾದ್ರೆ ಆ ಸಮ್ಯಕ್ ದರ್ಶನವೇ ಮೂಲವಿರುವಂಥ ರತ್ನತ್ರಯ, ಆ ರತ್ನತ್ರಯದ ಆಧಾರದಿಂದ ಪ್ರಕಟವಾದಂಥ ಸರ್ವಜ್ಞತೆ, ಇವುಗಳ ಮಹಿಮೆಯನ್ನು ಯಾರು ಹೇಳಬೇಕು? ರತ್ನತ್ರಯಧಾರಿ ಮುನಿ ಭಗವಂತರ ಮಹಿಮೆ ಯಾರು ಹೇಳಲಿಕ್ಕೆ ಸಾಧ್ಯತೆ? ಸುಧಾತಾಯಿ, ಇಂಥ ಪಾಪಮಯ ಕಾರ್ಯ, ಪಾಪಮಯ ಪ್ರವೃತ್ತಿ, ಪಾಪಮಯ ವಿಚಾರಯುಕ್ತ ಜೀವರುಗಳ ಬಹಳ ಬದುಕ್ತಾ ಇರುವಂಥ ಕಾಲದೊಳಗ ಆ ರತ್ನತ್ರಯಧಾರಿ ಮುನಿ ಮಾತನ್ನು, ಸ್ವರೂಪವನ್ನು ಯಾರು ಹೇಳಲಿಕ್ಕೆ ಅಥವಾ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ? ಇಲ್ಲಿ ನನ್ನಲ್ಲೇ ಇರುವಂಥ ಜ್ಞಾನ ಗುಣದ ಮಾತು ಹೇಳ್ತಾ ಇದ್ದಾರೆ. ಯಾವ ಕಾರಣದಿಂದ ಗಂಭೀರತೆಗೆ ಪ್ರಾಪ್ತ ಆಗಿದೆ ಅದ? ಯಾವ ಕಾರಣದಿಂದ ಗಂಭೀರ ಇದೆ? ಉತ್ತರ ಏನು ಹೇಳಿದರು? ಜ್ಞಾನ ಗುಣದ ಎಷ್ಟು ನಿರಂಶ ಭೇದ ಭಾಗಗಳಿವೆ. ಕೇಳೋದೈತ್ರಿ, ತಿಳ್ಕೊಳ್ಳೋದೈತಿ,
ಯಾಕೆ ಅಂತಂದ್ರೆ ನನಗೆ ಹೇಳೋದನ್ನೇ ಐತೆ. ಹೇಳೋದು ಇನ್ನೊಂದು ಜರ ಹೇಳ್ಬೇಕನ್ಸಿರ ಹೇಳ್ರಿ ಅಂದ್ರಲ್ಲ, ಸರಿ ಇದೆ. ನಿಮ್ದು ಅನುಮತಿ ಇಲ್ಲದಿದ್ರೂ ಕೂಡ ನನಗೆ ಹೇಳೋದನ್ನೇ ಹೇಳೋದನ್ನೇ. ಇವತ್ತು ಶಾರೀರಿಕ ಅನುಕೂಲತೆ ಇಲ್ಲ, ಆದ್ರೆ ಇದರಿಂದ ಇಷ್ಟ ಆನಂದ ಆಗ್ತಾ ಇದೆಯಲ್ಲ ನನಗೆ. ಜ್ಞಾನ ಗುಣದ ಎಷ್ಟು ನಿರಂಶ ಭೇದ ಭಾಗಗಳಿವೆ. ಅದರಿಂದ ಏನಾಗ್ತಿದೆ, ಪ್ರಗಟ ಪರ್ಯಾಯದೊಳಗೆ ವಿಜಯಣ್ಣ ನಿನ್ನೆ ನೀವು ಹೇಳಿದ್ರಲ್ಲ, ಜ್ಞಾನದ ಪರ್ಯಾಯ ಸ್ವಪರ ಪ್ರಕಾಶಕ ಇದೆ, ಹೌದ್ರ? ಹಾಗಾದ್ರೆ ಇಲ್ಲಿ ಸ್ವಪ್ರಕಾಶದೊಳಗ ಇಷ್ಟು ನಿರಂಶ ಭೇದ ಅದು ಸುಧಾತಾಯಿ. ನಿರಂಶ ಭೇದ ಎಷ್ಟು ಆತ್ಮನಲ್ಲೇ ಗುಣ ಅದಾವಲ್ಲ, ಅಷ್ಟು ಭೇದ ಒಂದು ಜ್ಞಾನ ಗುಣದ ಒಂದು ಸಮಯದ ಪರ್ಯಾಯದೊಳಗದವ್ರಿ. ತಿಳಿತೀರ? ವಿಷಯ ತಿಳ್ಕೊಳ್ಳೋದ್ರಿ ಗೌರಣ್ಣವ್ರಿ, ವಿಜಯಣ್ಣ, ಚಂದ್ರಕಾಂತಣ್ಣ, ವಿಷಯ ತಿಳ್ಕೊಳ್ಳುವ ಭಾಗ್ಯ ತಮ್ಮದು ಇದ್ದಾಗನ ಇದರದ ಸಂಯೋಗ ಆಗಿದೆ ಅಂತ ಹೇಳಿದ್ದೇನೆ. ಆ ಭಾಗ್ಯದ ಮಹಿಮಾ ತಂದುಕೊಳ್ಳೋದ್ರಿ. ತನ್ನ ಮಹಿಮೆ ತನಗೆ ಇಲ್ಲ, ಜಗತ್ತಿನ ಮಹಿಮೆ ಮಾಡುವುದರಿಂದ, ಸಾಕ್ಷಾತ್ ಅರ್ಹಂತರ ಮಹಿಮೆ ಮಾಡುವುದರಿಂದ ಕೂಡ ಅದರ ಬಲದಿಂದ ನೀವು 9ನೇ ಗ್ರೈವೇಕದವರೆಗೆ ಹೋಗಬಹುದಪ್ಪ. ಅದರ ಲೋಕಾಗ್ರದವರೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿರಂಶ ಎಷ್ಟು ಭೇದ ಅರ್ಥಾತ್ ಭಾಗದವ್ರಲ್ಲಿ ಎಷ್ಟು ಅದಾವ ಅಂಥೇಳಿ ಯಾರಾದರೂ ನಿಮಗೆ ಕೇಳಿದ್ರು, ಕಲಶ್ಟೀಕಾದಿ ಇಷ್ಟು ನೀವು ದೀರ್ಘ 12 ವರ್ಷಗಟ್ಟಲೆ ಅಭ್ಯಾಸ ಮಾಡಿದ್ದೀರಿ, ಎಷ್ಟು ಆ ನಿರಂಶ ಭೇದ ಅಂದ್ರೆ ಏನು ಅಂಥೇಳಿ ಕೇಳಿದ್ರ, ನನ್ನ ಆತ್ಮನಲ್ಲೇ ಎಷ್ಟು ಅನಂತ ಅನಂತ ಆಕಾಶದ ಪ್ರದೇಶದ ಅನಂತ ಗುಣಿತ ಗುಣ ಅದಾವಲ್ಲ, ಅಷ್ಟು ಭೇದ ನನ್ನ ಒಂದು ಜ್ಞಾನದ ಒಂದು ಸಮಯದ ಪರ್ಯಾಯದೊಳಗೆ ಅಷ್ಟು ಭೇದ ಆಗ್ತವೆ. ಇದು ಒಂದು ವಿಭಾಗ ಸುಧಾತಾಯಿ, ತಿಳಿತೇನೆ? ನಿರಂಶ ಭೇದ. ಅದರಲ್ಲಿ ಮತ್ತೆ ಪುನಃ ಭೇದ ಭಾಗ ಮಾಡೋದು ಸಾಧ್ಯ ಇಲ್ಲ, ಅಷ್ಟು ಸಣ್ಣ ಭಾಗ. ಅವು ಎಷ್ಟದವು? ಅನಂತ ಅದಾವು. ಅನಂತ ಅಂದ್ರೆ ಎಷ್ಟ? ನನ್ನಲ್ಲೇ ಎಷ್ಟು ಗುಣ ಅದಾವಲ್ಲ ಅಷ್ಟು. ಹಾಗಾದ್ರೆ ಒಂದೊಂದು ಗುಣವನ್ನು ತಿಳಿಯುವ ಸಲುವಾಗಿ ನನ್ನ ಜ್ಞಾನ ಗುಣದ ಒಂದು ಸಮಯದ ಪರ್ಯಾಯದೊಳಗೆ ಒಂದೊಂದು भाग मीಸಲಾಗಿಟ್ಟದ್ದಿದೆ. त्याच्यासाठीच ठेवलेले आहे. आपण जेवायचं असते, मुलगा आलेले नसते, त्यावेळी मुलाला काढून ठेवता काय भाजी वगैरे. तसं ಪ್ರತಿಯೊಂದು ಗುಣದ ಸಲುವಾಗಿ ಈ ಪ್ರಗಟ ಜ್ಞಾನದ ಪರ್ಯಾಯದೊಳಗಿನ ಒಂದೊಂದು ಭಾಗ ಮೀಸಲಿದೆ, ಇಟ್ಟದ್ದೇ ಇದೆ. ಅದು ಬೇರೆ ಯಾವುದಕ್ಕೂ ಉಪಯೋಗ ಆಗೋದಿಲ್ಲ. ಅದಕ್ಕೆ ಸಮರ್ಪಿತ ಇದೆ, ಅದರ ಸಲುವಾಗಿ ಇದೆ ರೀ. ಅದು ಇರೋದನ್ನ ಮೂಲ ಸ್ವಭಾವತಃ ಅದರ ಸಲುವಾಗಿ. ಏನು ತಿಳಿತಾ ಇದೇನಪ್ಪ? ಜ್ಞಾನ ಗುಣದ ಒಂದು ಸಮಯದ ಯಾವ ಸ್ವಭಾವ ರೂಪ ಪರ್ಯಾಯ ಪ್ರಗಟ ಆಗಿದೆಯಲ್ಲ, ಅದರಲ್ಲೇ ಏನದವು ಅಂತಂದ್ರೆ ಅನಂತ ನಿರಂಶ ಭೇದ ಅರ್ಥಾತ್ ಭಾಗ. ಆ ಒಂದೊಂದು ಭಾಗನ ಆ ತ್ರಿಕಾಲಿ ಒಂದೊಂದು ಗುಣದ ಸಂಪೂರ್ಣ ಸಾಮರ್ಥ್ಯವನ್ನು ತಿಳಿದಿದೆ. ಶಕ್ತಿ ಇರಲಿ, ಗುಣ ಇರಲಿ, ಎಷ್ಟು ನಿಮ್ಮಲ್ಲೇ ಸಹವರ್ತಿ ಗುಣ ಇದಾವೆಯೋ, ಸಹವರ್ತಿ ತ್ರಿಕಾಲಿ ಗುಣ ಇದಾವೆಯೋ, ಅದು ಯಾವೊಂದು ಗುಣವೂ ಯಾವ ಜ್ಞಾನದ ಪರ್ಯಾಯ ಪ್ರಗಟ ಆಗಿದೆಯಲ್ಲ, ಇಲ್ಲಿ ಕೇವಲ ಜ್ಞಾನದ ಅಂಥೇಳಿ ಇಟ್ಕೊಂಡು ರೀ, ಪೂರ್ಣ ಅಂಥೇಳಿ ಇಟ್ಕೊಂಡು, ಶುದ್ಧ ಪರಿಶುದ್ಧ ಅಂಥೇಳಿ ಇಟ್ಕೊಂಡು, ಆ ಪರ್ಯಾಯದೊಳಗೆ ಯಾವೊಂದು ಗುಣವನ್ನು ಮರೆಯಾಗಿ ಅಥವಾ ಮರೆತು ಬಿಟ್ಟ ತಿಳ್ಕೊಳ್ಳೋದು ಆಗಲಿಲ್ಲಲ್ಲ, ಹೀಗೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅವು ಎಷ್ಟು ಗುಣ ಅದಾವಲ್ಲ ಅಷ್ಟು ಅವಿಭಾಗಿ ನಿರಂಶ ಭೇದ ಜ್ಞಾನದ ಪರ್ಯಾಯಿತ್ವ. ನಿರಂಶ ಪುನಃ ಅದರಲ್ಲಿ ಅಂಶ ಮಾಡೋದು ಸಾಧ್ಯ ಇಲ್ಲ. ಯಾಕೆ ಮಾಡೋದು ಸಾಧ್ಯ ಇಲ್ಲ? ಬೇಕಿಲ್ಲ, ಅವಶ್ಯಕ ಇಲ್ಲ. ಒಂದೊಂದು ಭೇದ, ಒಂದೊಂದು ಗುಣದ ತ್ರಿಕಾಲಿ ಸ್ವಭಾವ ಸಾಮರ್ಥ್ಯವನ್ನು ಅದರಲ್ಲಿ ಏನು ಇದೆಯಲ್ಲ ಅದನ್ನೆಲ್ಲ ತಿಳಿದಿದೆ. ಇದು ಒಂದು ವಿಭಾಗ ಐತ್ರಿ. ಜ್ಞಾನ ಗುಣ ರೀ, ಇದು ವಂಶದಲ್ಲ, ಅದು ತಿಳ್ಕೊಳ್ಳೋದ್ರ ಸ್ವಭಾವನೆ ಐತಲ್ರಿ ಜ್ಞಾನ ಗುಣದಲ್ಲಿ. ಹೌದು, ಸ್ವಭಾವನೆ ಐತಲ್ಲ, ಸ್ವಭಾವನೆ ಐತಿ. ಆದರೆ ಇದು ಸ್ವಲ್ಪ ಅಂಶಪೂರ್ವಕ ಅಥವಾ ತ್ರಿಕಾಲಿ ತಿಳ್ಕೊಳ್ಳೋದಂತ ಹೇಳಿ ಈಗ ವರ್ಣನೆ ಮಾಡಿ ಹೇಳ್ಕೊತಾರೆ.
ಅದರದ್ದು ತಿಳ್ಕೊಳ್ಳೋಂಥ ಸ್ವಭಾವನೆ ಐತೆ ಅಂದ್ಕೊಳ್ಳಿ ಇದು ತ್ರಿಕಾಲಿ ಅಂತ ಹೇಳಿ ಯಾಕೆ ಹಿಂಗೆ ಸಣ್ಣದಾಗಿ ಯಾಕೆ ಹೇಳಿ ತ್ರಿಕಾಲಿ ಅಂಥೇಳಿ ಈ ತ್ರಿಕಾಲಿ ಸ್ವಭಾವನ ತಿಳ್ಕೊಳ್ಳೋದೈತೆ ಅಂದ್ಕೊಳ್ಳಿ ಅಲ್ಲಿ ಜ್ಞಾನ ಸ್ವಭಾವನ ತಿಳ್ಕೊಳ್ಳೋದೈತೆ ಹಿಂಗೆ ಹಂತವಾಗಿ ತಿಳ್ಕೊಳ್ಳೋದೇನೈತಲ್ರಿ ಅದನ್ನ ಯಾಕಷ್ಟು ಬಿಡಿಸಿ ಸೂಕ್ಷ್ಮವಾಗಿ ಯಾಕೆ ಜ್ಞಾನದಲ್ಲಿ ಎಂಥ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯ ಐತಿ. ಆ ಸಾಮರ್ಥ್ಯದೊಳಗೆ ಎಷ್ಟು ಸೂಕ್ಷ್ಮ ರೂಪದಿಂದ ಅದರದ್ದು ಪ್ರಕಾಶ ಇದೆ. ಮೂಲ ಪ್ರಕಾಶ ಹೇಳಿದ್ದಾರೆ ಇಲ್ಲಿ. ವಿದ್ಯಮಾನವಿರುವಂಥ ಶುದ್ಧ ಚೈತನ್ಯ ಪ್ರಕಾಶವು ಹೇಗಿತ್ತೋ ಹಾಗೆ ಪ್ರಕಟ ಆಗಿದೆ ಅಂಥೇಳಿ ಹೇಳ್ತಾರೆ. ಪ್ರಕಟ ಆದದ್ದ ನಂತರ ಪ್ರಕಟ ಆಗೋದು ಅರ್ಥಾತ್ ಅಲ್ಲಿ ಪ್ರತ್ಯಕ್ಷ ಕಾರ್ಯ ಆಗೋದು. ಪ್ರಕಟ ಆಗೋದು ವಿದ್ಯಮಾನ ಇರುವ ಮಾತು ಬೇರೆ, ಅದು ತ್ರಿಕಾಲಿ ಅದರದ ಸ್ವಭಾವನೆ ಇದೆ ಜ್ಞಾನದ. ಹಾಗಾದರೆ ಈಗ ಯಾಕೆ ಅದು ಕಾರ್ಯ ಮಾಡ್ತಾ ಇಲ್ಲ? ಅದು ಪ್ರಕಟ ಇಲ್ಲ. ಪ್ರಕಟ ಇದೆಯೋ ಅಥವಾ ಇಲ್ಲ? ಇದ್ರೂ ಕೂಡ ಅದು ಅನ್ಯ ರೂಪ ಆಗಿದೆಯಲ್ಲ, ಉದ್ಗಲ ರೂಪ ಆಗಿದೆಯಲ್ಲ, ಅವಸ್ಥೆಯ ರೂಪ ಆಗಿದೆಯಲ್ಲ. ಹಾಗಂದ ಮೇಲೆ ಅದು ಅದರ ಸಾಮರ್ಥ್ಯ ಅಲ್ಲ. ನೋಡ್ರಿ, ಹಂತ ಹಂತವಾಗಿ ಯಾಕ ಅಂತಂದ್ರೆ ಯಾರು ಭೇದದ ಮೂಲಕನ ತಿಳಿತಾರೋ ಅವರಿಗೆ ಭೇದ ಮಾಡೇನ ತಿಳಿಸ್ಬೇಕಾಗ್ತಿದೆ. ಭೇದ ಮಾಡೇನ ತಿಳಿಸೋದಿದೆ, ಆದರೆ ಭೇದದ ಗ್ರಹಣ ಮಾಡೋದಿಲ್ಲ, ಅಖಂಡತೆಯದ್ದನ್ನು ಗ್ರಹಣ ಮಾಡೋದಿಲ್ಲ. ಎಷ್ಟು ಆ ಜ್ಞಾನ ಗುಣದೊಳಗೆ ಎಷ್ಟು ಭೇದ ಆಗ್ತಾವಪ್ಪ ಅಂತಂದ್ರೆ ಅನಂತ ಆಗ್ತಾವ. ಅವು ಹೇಗದವು? ನಿರಂಶ. ಪುನಃ ಅದರಲ್ಲೇ ಭೇದ ಮಾಡಲಿಕ್ಕೆ ಬರುವುದಿಲ್ಲ. ಅರ್ಥಾತ್ ಭೇದ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಅದಕ್ಕಿಂತ ಕೂಡ ಅನಂತ ಗುಣಿತ ಅದರಲ್ಲೇ ಭೇದ ಆಗೋ ಸಾಧ್ಯ ಇದೆ, ಆದರೆ ಅವಶ್ಯಕ ಇಲ್ಲ. ಅವನಲ್ಲೇ ಎಷ್ಟು ಗುಣ ಅದಾವಲ್ಲ ಅಷ್ಟು ಭಾಗ ಅದು ಅದರಲ್ಲೇ ಜ್ಞಾನದೊಳಗೆ. ಇದು ಒಂದು ವಿಭಾಗ ಐತ್ರಿ. ಮುಂದೇನು ಹೇಳ್ತಾ ಇದ್ದಾರು? ನಿಖರ ಭರತಃ. ನಿಖರ ಭರತಃ ಇನ್ನು ಅವು ಆ ಜ್ಞಾನಗುಣದ ಒಂದೊಂದೇನು ಅವಿಭಾಗಿ ಅಂಶ ಅದಾವಲ್ಲ, ಆ ಅಂಶಗಳದ್ದ ಸಮೂಹ ಆಗಿ ಈ ವಿಶ್ವದ ಪದಾರ್ಥಗಳನ್ನು ತಿಳ್ಕೊಳ್ಳಿ. ಒಂದು ಪದಾರ್ಥವನ್ನು ತಿಳ್ಕೊಳ್ಳೋ ಸಲುವಾಗಿ ಅಲ್ಲಿ ಸಮೂಹ ಅದಾವ್ರಿ. ಯಾಕೆ ಅಂತಂದ್ರೆ ಆ ಪದಾರ್ಥ ಕೂಡ ಸಮೂಹ ರೂಪ ಇದೆ ಅಲ್ಲ. ಆ ಪದಾರ್ಥ ಸಮೂಹ ರೂಪ ಇದೆ, ತಿಳಿತಾ ಇದೇನಿಲ್ರಿ? ತಿಳಿದಿದ್ರೆ ಮತ್ತೆ ಕೇಳೋದು, ಮತ್ತೆ ಹೇಳೋದ್ರಿ. ಆ ಪದಾರ್ಥ ಸಮೂಹ ರೂಪ ಇದೆ. ಹೇಗ ಗುಣಪರ್ಯಾಯಗಳ ಸಮೂಹ ಇದೆಯಲ್ಲ, ಪ್ರತಿಯೊಂದು ಈ ಪ್ರಕಾರ ಒಂದೊಂದು ಪದಾರ್ಥವನ್ನ ಒಂದೊಂದು ಆ ಜ್ಞಾನಗುಣದ ಯಾವ ನಿರಂಶ ಭಾಗಗಳ ಸಮೂಹ ಇದೆಯಲ್ಲ, ಆ ಸಮೂಹ ಒಂದೊಂದು ಪದಾರ್ಥವನ್ನ ತಿಳಿದಿದೆ. ಅದರ ಅನಂತ ಗುಣ 3 ಕಾಲದ ಪರ್ಯಾಯಗಳ. ಇದು ವಿಷಯ ಆಯಿತು ಅಂಥೇಳಿ ನನಗೇನು ಅನಿಸೋದಿಲ್ಲ. ನಿಮಗೆ ಅನಿಸಿತ್ತು ಅಂತಂದ್ರೆ ಮುಂದೆ ಹೋಗೋದ್ರಿ. ಮುಂದಿನ ಸೋಮವಾರ ದಿವಸ ನಿಮಗೆ ಅನಿಸಿತ್ತು ಅಂತಂದ್ರೆ ಮುಂದೆ ಹೋಗೋದ. ಈ ಪ್ರಕಾರ ಪರಾಧೀನತೆ ನನ್ನಲ್ಲಿ ಇಲ್ಲ. ಒಂದು ವೇಳೆಗೆ ಹಾಗೆ ನನಗೆ ಅನ್ನಿಸ್ತು ಅಂತಂದ್ರೆ ಕಥನ ಆಗೋದಾ? ಅನ್ನಿಸಲಿಲ್ಲ ಅಂತಂದ್ರೆ ಆಗಲಿಕ್ಕಿಲ್ಲ.